ಕಾಳುಮೆಣಸು ಹಾಗೇನೆ ಜೇನುತುಪ್ಪ. ಇವೆರಡೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಆದ್ರೆ ಜೊತೆಯಾಗಿ ಬಳಸಿದಾಗ ಯಾವ್ಯಾವ ರೀತಿಯ ಪರಿಣಾಮ ಬೀರುತ್ತೆ ನಮ್ಮ ದೇಹದ ಮೇಲೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ. ಈ ಕಾಳುಮೆಣಸು ಮತ್ತೆ ಜೇನುತುಪ್ಪ ಎರಡರಲ್ಲೂ ಕೂಡ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಇರುತ್ತೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಏನಾದರೂ ಪದೇ ಪದೇ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇದ್ರೆ, ನಮ್ಗೆ ಏನಾಗುತ್ತೆ, ವೆದರ್ ಚೇಂಜ್ ಆದಾಗ ಅಥವಾ ಏನಾದರೂ ತುಂಬಾ ಪೊಲ್ಯೂಷನ್ ಇರೋ ಕಡೆ ಎಲ್ಲ ಹೋದಾಗೆಲ್ಲ ಅಥವಾ ಹೊರಗಡೆಯ ಫುಡ್ ಏನಾದರೂ ತಿಂದಾಗ ಕೂಡ ಬೇರೆ ಬೇರೆ ರೀತಿ ಇನ್ಫೆಕ್ಷನ್ಸ್ ಆಗುತ್ತೆ ಅಲ್ವಾ. ಆ ತರ ಇನ್ಫೆಕ್ಷನ್ಸ್ ಎಲ್ಲ ಆಗದೆ ಇರೋ ತರ ತಡೆಯೋದಕ್ಕೆ ಕೂಡ ನಮ್ಗೆ ಇದೆರಡರ ಮಿಶ್ರಣ ಸಹಾಯ ಆಗುತ್ತೆ. ನಾವು ಅಟ್ಲೀಸ್ಟ್ ವಾರದಲ್ಲಿ 1 ಅಥವಾ 2 ಸಾರಿ ಇದನ್ನ ಮಿಶ್ರಣ ಮಾಡಿ ತಗೊಳ್ಳೋದ್ರಿಂದ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಹಾಗೇನೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಬರೋದಿದ್ರೆ ಕೂಡ ತಡೆಬಹುದು. ಇನ್ನು ಜೀರ್ಣ ಸಂಬಂಧಿ ಸಮಸ್ಯೆಗಳಿದ್ರೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಇದೆರಡರ ಮಿಶ್ರಣ. ಜೀರ್ಣಶಕ್ತಿ ಜಾಸ್ತಿ ಆಗಿ ಜೀರ್ಣಕ್ರಿಯೆ ಸರಾಗವಾಗಿ ಆಗೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ. ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆದಾಗ ನಮ್ಗೆ ಅದರ ಪೋಷಕಾಂಶಗಳು ಪೂರ್ಣ ಪ್ರಮಾಣದಲ್ಲಿ ಸಿಗತ್ತೆ. ಇನ್ನು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗುತ್ತೆ ಈ ಮಿಶ್ರಣದಿಂದ. ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ನಮ್ಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಹಾಗಾಗಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ತುಂಬಾನೇ ಸಹಾಯ ಆಗುತ್ತೆ. ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳಲೇಬೇಕಾಗಿರೋದು ಅಂತ ಹೇಳಿದ್ರೆ, ವೆದರ್ ಚೇಂಜ್ ಆದಾಗ ನಮ್ಗೆ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆಗಳು ಅಂತ ಹೇಳಿದ್ರೆ ಕೆಮ್ಮು, ಗಂಟ್ಲು ನೋವು, ಕಫ, ಶೀತ, ಹೀಗೇನೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳು, ಹಾಗೇನೆ ಶ್ವಾಸಕೋಶದ ಇನ್ಫೆಕ್ಷನ್ಸ್ ತರ ಆಗೋದು ಎಲ್ಲವೂ ಕೂಡ ಕಾಡುತ್ತೆ ಅಲ್ವಾ. ಎದೆಯಲ್ಲಿ ಕಫ ಕಟ್ಟುತ್ತೆ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದ್ದಾಗ ನಾವು ಈ ಜೇನುತುಪ್ಪ ಮತ್ತೆ ಕಾಳುಮೆಣಸಿನ ಮಿಶ್ರಣವನ್ನ ತಗೊಳ್ಬಹುದು. ಇದರಿಂದಾಗಿ ಗಂಟ್ಲು ನೋವು ಗುಣ ಆಗುತ್ತೆ. ಹಾಗೇನೆ ಗಂಟ್ಲಲ್ಲಿ ಅಥವಾ ಎದೆಯಲ್ಲಿ ಕಟ್ಟಿರುವಂತಹ ಕಫ ಕರಗಿಸೋದಕ್ಕೆ ಕೂಡ ಇದು ತುಂಬಾನೇ ಸಹಾಯ ಆಗುತ್ತೆ. ಹಾಗೇನೆ ಶೀತ ಎಲ್ಲ ಆಗ್ತಾ ಇದ್ರೆ, ಇನ್ಫೆಕ್ಷನ್ ಇಂದ ವೈರಲ್ ಇನ್ಫೆಕ್ಷನ್ ಎಲ್ಲ ಇದ್ರೆ ಕೂಡ ತುಂಬಾ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಮನೆಮದ್ದಿದು. ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಇವಾಗ 4 ಕಾಳುಮೆಣಸನ್ನ ತಗೊಂಡಿದ್ದೀನಿ. ಇದನ್ನ ನಾವು ಇವಾಗ ಪುಡಿ ಮಾಡ್ಕೊಳ್ಬೇಕು. ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿ ಪುಡಿ ಮಾಡ್ಕೊಳ್ಬೇಕು. ಕಾಳುಮೆಣಸಿನ ಪುಡಿನೇ ಇದ್ರೆ 1 ಚಿಟಿಕೆ ಆಗುವಷ್ಟು ತಗೊಳ್ಬಹುದು. ಇದಕ್ಕೆ ಇವಾಗ 1 ಚಮಚ ಆಗುವಷ್ಟು ಜೇನುತುಪ್ಪವನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ತರ ಮಿಕ್ಸ್ ಮಾಡಿ ನಾವು ಇದನ್ನ ಬಳಸಬಹುದು. ಯಾವಾಗ ನಮಗೆ ಈ ತರ ಆರೋಗ್ಯ ಸಮಸ್ಯೆಗಳೆಲ್ಲ ಇರುತ್ತೆ ಆ ಟೈಮಲ್ಲಿ ಇದನ್ನ ಸೇವಿಸಬಹುದು. ನೋಡಿದ್ರಲ್ಲ, ಒಂದು ಸಣ್ಣ ಕಾಳುಮೆಣಸು ಹಾಗೇನೆ ಜೇನುತುಪ್ಪ ನಮ್ಮೆಲ್ಲರ ಮನೆಯಲ್ಲಿ ಪ್ರತಿದಿನ ಇರುವಂತದ್ದು. ಇದರಿಂದ ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬಹುದು ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.